ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಯಾವಾಗಲೂ ಬೆಳಗ್ಗೆ ಆದರೆ ಏನು ತಿಂಡಿ, ಮಧ್ಯಾಹ್ನ ಆದರೆ ಏನು ಸಾಂಬಾರು ಮಾಡೋದು ಅಂತಲೇ ಯೋಚನೆ ಇರುತ್ತೆ. ಹಾಗೆ ಬೆಳಗಿನ ಟೈಮಲ್ಲಿ ತುಂಬ ಟೈಮು ಕೂಡ ಇರೋದಿಲ್ಲ ಮಕ್ಕಳಿಗೆ. ಸ್ಕೂಲಿಗೆ ಕಳಿಸುವಾಗ, ಆಫೀಸ್ಗೆ ಹೋಗೋರಿಗೆ ಟೈಮ್ ಇಲ್ದಿದ್ದಾಗ ತುಂಬ ಬೇಗನೆ ಹಾಗೂ ಟೇಸ್ಟಿಯಾಗಿ ಆಗುವಂಥ ತಿಂಡಿಗಳನ್ನೇ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಆ ಥರ ರೆಸಿಪೀಸಲ್ಲಿ ಇದು ಕೂಡ ಒಂದು. ಇದನ್ನ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊದಲಿಗೆ ಬಾಣಲಿ ತೊಗೊಂಡು 1 ಕಪ್ಪು ಶಾವಿಗೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. 1 ನಿಮಿಷ ಹುರಿದಾದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಇದನ್ನು ಇನ್ನೇನು ಚೆನ್ನಾಗಿ ಉರಿತಾ ಇದೆ, ಸ್ವಲ್ಪ ಬಿಸಿ ಆಯಿತು ಅಂದಾಗ ಹಾಗೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ನೀವು ಅದಕ್ಕೆ ಸೇರಿಸ್ಕೋಬೋದು. ಹಾಕ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಕಲರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಹುರ್ಕೋಬೇಕು. ನೋಡಿ, ಈಗ ಗೋಲ್ಡನ್ ಕಲರ್ ಚೇಂಜ್ ಆಗ್ತಾಯಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಾಣಲಿ ಇಟ್ಕೊಂಡು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ಅಂದಾಗ ಎಲ್ಲ ಥರ ಪಲಾವ್ ಸಾಮಾನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಮೆಣಸು, ಕಲ್ಲುವ ಎಲ್ಲ, ಸ್ವಲ್ಪ ಸೋಂಪು ಎಲ್ಲನೂ ಒಂದು ಚೂರು ಹಾಕ್ಕೊಂಡು ಇದನ್ನು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. 1 ನಿಮಿಷ ಆಯಿತು ಅಂದಾಗ 2 ಮೀಡಿಯಮ್ ಸೈಜ್ ಈರುಳ್ಳಿ, ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಟೇಸ್ಟಿಯಾಗಿರ್ಬೇಕಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಂದು 7ರಿಂದ 8 ಪೀಸು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿನೂ ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ತೀವಿ. ಒಂದು ಅರ್ಧ ಮೆಣಸಿನ್ಕಾಯಿ, ಒಂದು ಅರ್ಧ ಖಾರದ ಪುಡಿ ಅನ್ನೋ ರೀತಿಯಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆನಿಯನ್ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಯಾಕಂದರೆ ನಾವಿಲ್ಲಿ ಸೇಮಿಯಾ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಾವೇನು ರೆಸಿಪಿ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಬೇಕು. ಚೆನ್ನಾಗಿ ಆನಿಯನ್ ಫ್ರೈ ಆಯಿತು ಅಂದಾಗ 1 ಸ್ಪೂನಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ತಿದೆ ಅಂದಾಗ ಒಂದು ಮೀಡಿಯಮ್ ಸೈಜಲ್ಲಿರೋ ಟೊಮೆಟೊನ ಸಣ್ಣ ಕಟ್ ಮಾಡಿಕೊಂಡು ಹಾಕೋತೀನಿ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ನೋಡಿ, ಚೆನ್ನಾಗಿ 1 ನಿಮಿಷ ಆಗಿದೆ, ಹಸಿ ಸ್ಮೆಲ್ ಕೂಡ ಹೋಗಿದೆ ಇದು. ನಂತರ ನಾನಿಲ್ಲಿ 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಟೊಮೆಟೊನ ಚೆನ್ನಾಗಿ ಸಾಫ್ಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಸ್ಟೆಪ್ಸಲ್ಲೆಲ್ಲ ನಾವು ನೀಟಾಗಿ ಫ್ರೈ ಮಾಡ್ಕೋತಾ ಇರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, 2ರಿಂದ 3 ನಿಮಿಷ ಆಗಿದೆ. ಟೊಮೆಟೊ ತುಂಬಾ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ನಿಮ್ಗೆ ಇಷ್ಟವಾಗಿರೋ ತರಕಾರಿಗಳನ್ನ ಸೇರಿಸ್ಕೋಬೋದು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್, ಹಾಗೆ ನಾನಿಲ್ಲಿ ಹಸಿ ಬಟಾಣಿನ ಕೂಡ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ. ನಿಮ್ಗೇನಾದರೂ ಬೇಕಂತಂದರೆ ನೀವು ಆಲೂಗಡ್ಡೆ, ಏನು ನಿಮಗೆ ಯಾವ ತರಕಾರಿ ಇಷ್ಟನೋ ನೀವು ಆ ತರಕಾರಿನ ಸೇರಿಸ್ಕೋಬೋದು. ಇಲ್ಲ ಅಂದರೆ ನಾನು ಹಾಕಿರೋದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿದ್ದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಕೆಲವರು ಪ್ಲೇನಾಗೆ ಇಷ್ಟಪಡೋ ಹಾಗಿದ್ರೆ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 1 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಟೇಸ್ಟ್ಗೆ. ಅರಿಶಿನ ಯಾವಾಗಲೂ ಎಣ್ಣೆಗೆ ಹಾಕೋದ್ರಿಂದ ಫ್ಲೇವರು ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ನಾವೇನು ರೆಸಿಪಿ ಮಾಡ್ತೀವಲ್ಲ ಅದಕ್ಕೆ. ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕ ಹಾಗೆ ಸೇರಿಸ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಯಿತು ಅಂದಾಗ ನಾವು ತರಕಾರಿನ ಬೇಯೋದಕ್ಕೆ ಒಂದು 3ರಿಂದ 4 ನಿಮಿಷ ಸಾಕು, ಯಾಕಂದರೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುಕ್ ಆಗ್ತಾ ಇದೆ. ಚೆನ್ನಾಗಿ ಇನ್ನೊಂದು 5 ನಿಮಿಷ ಆಯಿತು ಅಂದಾಗ ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು, ಒಂದು 50% ಬೆಂದರೆ ಸಾಕು.
ನೋಡಿ ಈ ರೀತಿಯಾಗಿ 50% ಬೆಂದಾದಮೇಲೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಇನ್ನು ಸ್ವಲ್ಪ ಖಾರ, ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಲ್ಲ ನೋಡ್ಕೊಂಡು ಹಾಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವತ್ತೂ ನಾವು ಏನೇ ಪೌಡರ್ಗಳು ಹಾಕಲಿ ಅದನ್ನು ಎಣ್ಣೆಗೆ ಹಾಕಬೇಕು, ರುಚಿನೂ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ 1 ಕಪ್ ಶಾವಿಗೆ ತೊಗೊಂಡಿರೋದ್ರಿಂದ 2 ಕಪ್ ನೀರು ತೊಗೊಂಡು ಕುದಿಯೋವಾಗ ನಾವೇನು ಶಾವಿಗೆ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ, ತುಂಬ ಆಡ್ಸೋಕ್ಕೆ ಹೋಗಬಾರ್ದು ಕೈನ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 5ರಿಂದ 7 ನಿಮಿಷ ಇದನ್ನು ಹಾಗೆ ದಮ್ ಕಟ್ಟೋ ಥರ, ನಾವು ಬಿರಿಯಾನಿಗೆ ಯಾವ ಥರ ದಮ್ ಕಟ್ಕೋತೀವಲ್ಲ ಆ ರೀತಿಯಾಗಿ ದಮ್ ಕಟ್ಟೋಕ್ಕೆ ಬಿಟ್ಬಿಡಬೇಕು. ತುಂಬ ಸತಿ ಇದನ್ನು ತೆಗೆದು ಅಲ್ಲಾಡ್ಸೋಕ್ಕೆಲ್ಲ ಹೋಗಬಾರ್ದು, ಯಾಕಂದರೆ ಸೇಮಿಯಾ ನುಣ್ಣಗಾಗೋ ಚಾನ್ಸಸ್ಸು ಇರುತ್ತೆ. ನೋಡಿ ಚೆನ್ನಾಗಿ ಉದ್ರುದ್ರಾಗಿದೆ. 7ರಿಂದ 8 ನಿಮಿಷ ತೊಗೊಂಡಿದೆ ನನಗಿಲ್ಲಿ. ನೋಡಿ ಉದ್ರುದ್ರಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಸೇಮಿಯಾ ಬಿರಿಯಾನಿ ರೆಡಿಯಾಗಿರುತ್ತೆ. ನಿಮಗೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.